ಇನ್ನೊಬ್ಬ ಹುಡುಗ ಯಾವ ಕಾರಣಕ್ಕೂ ಜನಿವಾರ ತೆಗಿಯಲ್ಲ, ಅದೇನು ಮಾಡ್ತಿರೋ ಮಾಡಿ ಅನ್ನಂತೆ. ಶಿವಮೊಗ್ಗದಲ್ಲಿ ಒಂದು 15 ನಿಮಿಷ ನಿಂತ್ಕೊಂಡಿದ್ದಾನೆ. ಇವನು ತೆಗಿಯೋದಿಲ್ಲ ಅಂತ ಗೊತ್ತಾದಮೇಲೆ ಕೈಗೆ ಕಟ್ಟಿದ್ದ ಕಾಶಿ ದಾರ ಇತ್ತು, ಅದು ಯಾರೋ ಮಹಾಕುಂಭ ಮೇಳಕ್ಕೆ ಹೋದವ್ರು ತಂದು ಕೊಟ್ಟಿದ್ರಂತೆ. ಅದನ್ನು ಕಟ್ ಮಾಡಿ ಅವನು ಮುಂದೆ ಕಸದ ಬುಟ್ಟಿಗೆ ಹಾಕಿ ಹೋಗಿ ಬರೀಯಪ್ಪ ಎಕ್ಸಾಮು ಅಂದ್ರಂತೆ. ಅಂದರೆ ಬಗ್ಗದವ್ರಿಗೆ ಬಗ್ಸಿದ್ದಾರೆ, ಹಠಕ್ಕೆ ಬಿದ್ದವ್ರಿಗೆ ಆಗಲ್ಲ ಅಂದಿದ್ದಾರೆ ಶಿವಮೊಗ್ಗದಲ್ಲಿ. ಬೀದರ್ದು ಅತಿರೇಕ ಇದು, ಅತಿರೇಕ. ಆ ಹುಡುಗನೂ ಹಠ ಮಾಡಿದ್ದಾನೆ, ಅದು ಯಾವ ಕಾರಣಕ್ಕೂ ತೆಗಿಯೋದಿಲ್ಲ ನಾವು ಜನಿವಾರ ಅಂತ. ಅವ್ನು ಪಾಪ ತನ್ನ ತಂದೆಗೆ ಫೋನ್ ಮಾಡಿ ಕೇಳಿದಂತೆ, ಅಪ್ಪ ಹಿಂಗೆ ಅಂತಿದ್ದಾರೆ, ಏನು ಮಾಡಲಿ ಅಂತ. ತಂದೆ ಜನಿವಾರ ನೋಡ್ರಿ, ಅದಕ್ಕೊಂದು ಧಾರ್ಮಿಕ ಸೆಂಟಿಮೆಂಟ್ ಇದೆ. ಜನಿವಾರ ಯಾವಾಗ ತೆಗಿಬೇಕು? ಮನೇಲಿ ಏನಾದ್ರು ಸಾವಾದಾಗ ತೆಗಿತಾರೆ, ಅಶುಭ ಗಳಿಗೆಗಳಲ್ಲಿ ತೆಗಿತಾರೆ, ಇನ್ನೇನೋ ಅಂತಾರೆ ಅದಕ್ಕೆ, ಹಂಗೇನೋ ಆದಾಗ ತೆಗಿಬೇಕು ಅಂತ ತೆಗಿಯೋದು ಜನಿವಾರ.